ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸು ಮತ್ತು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವಿಬ್ಬರು ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸಾರೆ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಸಿಚುವೇಶನ್ಗೆ, ನಿಮ್ಮ ಮನಸ್ಸಿಗೆ ಯಾವ ಎನರ್ಜಿ ಕನೆಕ್ಟ್ ಆಗುತ್ತೋ ಅದನ್ನು ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಫೀಲ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಮಾಡಿ ನಿಮ್ಮ ಲೈಫ್ಗೆ ಕನೆಕ್ಟ್ ಮಾಡಬೇಡಿ. ಸಿಂಪಲ್ಲಾಗಿ ಅಲ್ಲಿಗೆ ಅದನ್ನು ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ, ಈ ಕ್ಷಣ ನಿಮ್ಮ ಪರ್ಸನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಅವರು ನಿಮ್ಮ ಬಗ್ಗೆ ಹೇಗೆ ಫೀಲ್ ಮಾಡ್ತಾ ಇದ್ದಾರೆ, ಯಾವ ಎಮೋಷನ್ಸ್ ಅವರನ್ನು ಮನಸ್ಸಿನ ಒಳಗಡೆ ಕಾಡ್ತಾ ಇದೆ, ನಿಮ್ಮಿಬ್ಬರ ಕನೆಕ್ಷನ್ ಯಾವ ಎನರ್ಜಿಯಲ್ಲಿದೆ, ಅದನ್ನು ನಿಮಗೆ ತಲುಪಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗದೇ ಇರಬಹುದು, ಅದನ್ನು ಅಲ್ಲಿಗೆ ಸ್ಕಿಪ್ ಮಾಡಿ. ನೆಗೆಟಿವ್ ಆಗಿ ಓವರ್ ಥಿಂಕ್ ಮಾಡಬೇಡಿ. ಅನವಶ್ಯಕ ಭಯಗಳಿಂದ ನಿಮ್ಮ ಮನಸ್ಸನ್ನು ತುಂಬಿಸ್ಕೊಳ್ಬೇಡಿ. ಯಾಕೆ ಅಂದರೆ ಪಾಸಿಟಿವ್ ಎನರ್ಜಿ ಅನ್ನೋದು ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಬಟ್ ಫೋರ್ಸ್ ಮಾಡಿ ಯಾವ ರಿಲೇಷನ್ಶಿಪ್ಪನ್ನು ಕೂಡ ಉಳಿಸೋದಿಕ್ಕಾಗೋದಿಲ್ಲ. ಪ್ರೀತಿ ಅಂದರೆ ಕೈ ಹಿಡ್ಕೊಂಡು ಕಟ್ ಹಾಕೋದು ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್ ಕೊಡೋದು, ಇಬ್ಬರು ಕೂಡ ಎಫರ್ಟ್ ಹಾಕೋದು. ಸೊ ಈಗಿನ ಎನರ್ಜಿ ಏನು ಹೇಳ್ತಾ ಇದೆ ಅಂತ ನೋಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಅವಾಯ್ಡಿಂಗ್ ಕಮ್ಯುನಿಕೇಷನ್ ಎನರ್ಜಿ, ಕನ್ಫ್ಯೂಷನ್ ಎನರ್ಜಿ. ಕಮ್ಯುನಿಕೇಷನ್ ಅವಾಯ್ಡ್ ಮಾಡ್ತಾ ಇದ್ದಾರೆ, ಆದರೆ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ. ಈಗ ನಿಮ್ಮ ಜೊತೆ ಮಾತಾಡೋದು ಸ್ವಲ್ಪ ದೂರ ಇರಬಹುದು, ನಿಮ್ಮಿಂದ ದೂರ ಆಗಿರಬಹುದು. ಅಂದರೆ ಅವರಿಗೆ ನಿಮ್ಮ ಜೊತೆ ಮಾತಾಡೋ ಇಷ್ಟ ಇಲ್ಲ ಅಂತಲ್ಲ, ಅವರ ಮನಸ್ಸಿನಲ್ಲಿ ಈಗ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಓಡ್ತಾ ಇದೆ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ. ಒಂದು ಕಡೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಇನ್ನೊಂದು ಕಡೆ ಮಾತಾಡಿದ್ರೆ ಮತ್ತೆ ಜಗಳ ಆಗ್ಬೋದು, ವಿಷಯ ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗ್ಬೋದು ಅನ್ನೋ ಭಯ ಕೂಡ ಇದೆ. ಅವರೀಗ ಸೈಲೆನ್ಸ್ ಚೂಸ್ ಮಾಡ್ಕೊಂಡಿರೋದ್ರಿಂದ ಈಗೋಗಾಗಿ ಮಾತ್ರ ಅಲ್ಲ, ಕೆಲವೊಮ್ಮೆ ಅವರಿಗೆ ಅನ್ನಿಸ್ತಾ ಇದೆ ನೀವಿಬ್ಬರು ಈಗ ಎಮೋಷ್ನಲ್ಲಾಗಿ ತುಂಬ ಸೆನ್ಸಿಟಿವ್ ಸ್ಟೇಜ್ನಲ್ಲಿ ಇದ್ದೀರಾ ಅಂತ. ಚಿಕ್ಕ ಮಾತು ಕೂಡ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅನ್ನೋ ಟೆನ್ಷನ್ ಇದೆ ಅವರಿಗೆ. ಒಬ್ಬರೇ ಇದ್ದಾಗ ಮೈಂಡ್ ಮಾತ್ರ ಫುಲ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ಕೂಡ ನಿಮ್ಮ ಲಾಸ್ಟ್ ಮಾತುಗಳು, ನಿಮ್ಮ ಬಿಹೇವಿಯರ್, ನಿಮ್ಮ ಸಡನ್ ಡಿಸ್ಟೆನ್ಸ್, ನಿಮ್ಮ ಕೋಲ್ಡ್ ರಿಪ್ಲೈಸ್ ಅಥವಾ ಸೈಲೆನ್ಸ್, ಇದೆಲ್ಲ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಅವ್ರು ಯಾಕೆ ಹೀಗೆ ಚೇಂಜ್ ಆದರು, ಇನ್ನೂ ನನ್ನ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರಾ, ನನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆಯಾ, ಇಲ್ಲ ಕಂಪ್ಲೀಟಾಗಿ ಮೂವ್ ಆನ್ ಆದ್ರಾ, ಈ ತರಹದ ಕ್ವಶನ್ಸ್ ಅವರಿಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಕೆಲವೊಮ್ಮೆ ಅವರು ನಿಮ್ಮ DP ನೋಡ್ತಾ ಇರ್ಬೋದು, ಮೆಸೇಜ್ ಮಾಡುವ ಹಂತಕ್ಕೂ ಬರ್ತಾ ಇರ್ಬೋದು, ಆದರೆ ಟೈಪ್ ಮಾಡಿ ಮತ್ತೆ ಡಿಲೀಟ್ ಮಾಡುವಂತಹ ಎನರ್ಜಿ, ಕ್ಲಾರಿಟಿ ಅನ್ನೋದು ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ನಿಜವಾಗ್ಲೂ ಏನಿದೆ ಅನ್ನೋದನ್ನು ಅವರು ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀವು ಕೋಪದಲ್ಲಿದ್ದೀರಾ, ಹರ್ಟ್ ಆಗಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಮೂವ್ ಆನ್ ಆಗಿದ್ದೀರಾ, ಈ ಕನ್ಫ್ಯೂಷನ್ ಅವರ ಮನಸ್ಸಿನ ಒಳಗಡೆ ತುಂಬ ಸ್ಟ್ರಾಂಗ್ ಆಗಿದೆ. ಈ ರಿಲೇಷನ್ಶಿಪ್ ಒಂದು ಸೇಮ್ ಓಲ್ಡ್ ಸೈಕಲ್ನಲ್ಲಿ ಇರೋದಿಲ್ಲ, ಏನೋ ಒಂದು ಚೇಂಜ್ ಆಗುವ ಸಮಯ ಬಂದಿದೆ ಅನ್ನೋ ಎನರ್ಜಿ. ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಓಲ್ಡ್ ಪೇನ್, ರಿಪೀಟ್ ಆಗ್ತಾ ಇದ್ದ ಸೇಮ್ ಪ್ಯಾಟರ್ನ್ಸ್, ಇವೆಲ್ಲ ಸ್ಲೋ ಆಗಿ ಕ್ಲೋಸ್ ಆಗ್ತಾ ಇದೆ. ಇಬ್ಬರ ಲೈಫಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಎನರ್ಜಿ ಕಾಣ್ತಾ ಇದೆ. ಅವರು ಕೂಡ ಮನಸ್ಸಿನ ಒಳಗಡೆ ರಿಯಲೈಸ್ ಮಾಡ್ತಾ ಇದ್ದಾರೆ, ಈ ರೀತಿ ದೂರ ಇದ್ದು ಏನೂ ಆಗೋದಿಲ್ಲ, ದೂರ ಇದ್ದರೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಹೊರಗಡೆ ನೋಡಿದ್ರೆ ಅವರು ನಾರ್ಮಲ್ಲಾಗಿ ಕಾಣಿಸ್ಕೊಳ್ಳೋದು, ಬ್ಯುಸಿ ಇದ್ದ ಹಾಗೆ ಆ್ಯಕ್ಟ್ ಮಾಡೋದು, ಆದರೆ ಮನಸ್ಸಿನ ಒಳಗಡೆ ಎಮೋಷ್ನಲ್ ಪ್ರೆಷರ್ ಅನ್ನೋದು ಜಾಸ್ತಿ ಇದೆ. ನಿಮ್ಮ ಬಗ್ಗೆ ಯೋಚನೆ ಬಂದ ತಕ್ಷಣ ಅವರ ಮನಸ್ಸು ಕಾಮ್ ಆಗ್ತಾ ಇಲ್ಲ. ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಹೇಗೆ ಶುರು ಮಾಡಬೇಕು, ಯಾವ ಮಾತಿನಿಂದ ಶುರು ಮಾಡಬೇಕು ಅದೇ ಅವರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಅಡಿಕ್ಷನ್ ರೀತಿ ಅನ್ನಿಸ್ತಾ ಇದೆ. ಅಂದರೆ ಅಡಿಕ್ಟೆಡ್ ಯುವರ್ ಪ್ರೆಸೆನ್ಸ್ ಎನರ್ಜಿ, ಪೊಸೆಸಿವ್ ಎನರ್ಜಿ, ಪ್ಯಾಷನೇಟ್ ಎನರ್ಜಿ. ನಿಮ್ಮ ಪ್ರೆಸೆನ್ಸ್ ಅವರಿಗೀಗ ಹ್ಯಾಬಿಟ್ ಅಷ್ಟೇ ಅಲ್ಲ, ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ.
ಕೆಲವರು ಲೈಫ್ನಲ್ಲಿ ಇರ್ತಾರೆ, ಅವ್ರ ಜೊತೆ ದಿನ ಮಾತಾಡೋದು, ಅವರ ಅಟೆನ್ಷನ್, ಅವರ ಕೇರ್ ಇವೆಲ್ಲ ಸ್ಲೋಲಿ ನಮ್ಮ ದಿನದ ಒಂದು ಭಾಗನೇ ಆಗಿಬಿಡುತ್ತೆ. ಹಾಗೆ ನಿಮ್ಮ ಪ್ರೆಸೆನ್ಸ್ ಕೂಡ ಅವರ ಲೈಫ್ಗೆ ಸೆಟ್ಲ್ ಆಗಿಬಿಟ್ಟಿದೆ. ಈಗ ಡಿಸ್ಟೆನ್ಸ್ ಬಂದಮೇಲೆ ಅವರಿಗೆ ತುಂಬ ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇದೆ. ಇವರಿಲ್ಲ ಅಂದರೆ ಏನೋ ಮಿಸ್ಸಿಂಗ್, ಖಾಲಿತನ, ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ವಾಯ್ಸ್, ನಿಮ್ಮ ಲಾಫ್, ನಿಮ್ಮ ಮೆಸೇಜಸ್, ನಿಮ್ಮ ವೇ ಆಫ್ ಕೇರಿಂಗ್, ಸಣ್ಣ ಸಣ್ಣ ಮೆಮೊರೀಸ್ ಕೂಡ ಈಗ ಅವರಿಗೆ ತುಂಬ ಹೆವಿ ಫೀಲಿಂಗ್ ಕೊಡ್ತಾ ಇದೆ. ಒಬ್ಬರೇ ಇದ್ದಾಗ ಎಕ್ಸ್ಪೆಷಲಿ ನಿಮ್ಮ ನೆನಪು ಜಾಸ್ತಿ ಬರ್ತಾ ಇದೆ. ನಿಮ್ಮ ಜೊತೆ ನಡೆದ ಓಲ್ಡ್ ಕಾನ್ವರ್ಜೇಷನ್, ಸಣ್ಣ ಸಣ್ಣ ಮಾತುಗಳಾಗಿರ್ಬೋದು, ಇದೆಲ್ಲವನ್ನು ನೆನಪು ಮಾಡ್ಕೊಳ್ತಾರೆ. ನಿಮ್ಮ ಫೋಟೋಸ್ ಆಗಿರ್ಬೋದು, ಅಥವಾ ನಿಮ್ಮ DPಯನ್ನು ನೋಡೋದಾಗಿರ್ಬೋದು, ಪ್ರೊಫೈಲ್ ನೋಡೋದಾಗಿರ್ಬೋದು, ನಿಮ್ಮ ಪೋಸ್ಟ್ ನೋಡೋದಾಗಿರ್ಬೋದು, ಈ ರೀತಿ ಮಾಡ್ತಾ ಇರ್ಬೋದು. ಇವರ ಮೈಂಡ್ ನಿಮ್ಮಿಂದ ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ. ಆದರೆ ಹಾರ್ಟ್ ಮತ್ತೆ ನಿಮ್ಮ ಕಡೆಗೆ ಹೇಳ್ಕೊಂಡು ಬರ್ತಾ ಇದೆ. ಅವರೀಗ ಅವರ ಎಮೋಷನ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಸಿಟ್ಟು ಇಲ್ಲ ಅಂತ ಅಲ್ಲ, ಹರ್ಟ್ ಇಲ್ಲ ಅಂತ ಅಲ್ಲ, ಬೇಸರ ಇಲ್ಲ ಅಂತ ಅಲ್ಲ. ಬೇಸರ ಕೂಡ ಇದೆ, ಯಾವುದೋ ಒಂದು ಸಣ್ಣ ವಿಷಯದ ಬಗ್ಗೆ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ನಡೆದಿರೋ ಮಾತುಕತೆ ಬಗ್ಗೆ ಆಗಿರ್ಬೋದು, ಅಥವಾ ಫೈಟ್ ಬಗ್ಗೆ ಆಗಿರ್ಬೋದು. ಅವರು ಕೂಡ ಸಿಟ್ಟಿದ್ದಾರೆ, ಸಿಟ್ಟು ಮಾಡ್ಕೊಂಡಿದ್ದಾರೆ. ಆದರೆ ಅದಕ್ಕಿಂತ ಜಾಸ್ತಿ ಲವ್ ಮತ್ತು ಅಟ್ಯಾಚ್ಮೆಂಟ್ ಇದೆ. ಕೆಲವರಿಗೆ ಅವರು ಸಡನ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರಿಗೆ ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಮತ್ತೆ ಅವರ ಫೀಲಿಂಗ್ಸನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅವರ ಬಿಗ್ಗೆಸ್ಟ್ ಫಿಯರ್ ಏನು ಅಂದರೆ, ನನ್ನ ಮಾತುಗಳಿಂದ ಮತ್ತೆ ಇವರಿಗೇನಾದರೂ ಸಿಟ್ಟು ಬರುತ್ತಾ, ಮತ್ತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ. ಸೊ ಅವರು ಎಮೋಷನ್ ಹ್ಯಾಂಡಲ್ ಮಾಡೋದು ಅವರಿಗೆ ಈಸಿ ಆಗ್ತಾ ಇಲ್ಲ. ಒಳಗೆ ಮನಸ್ಸಿನಲ್ಲಿ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಷನ್, ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಫಿಸಿಕಲ್ ಅಟ್ರ್ಯಾಕ್ಷನ್ ಮಾತ್ರ ಅಲ್ಲ, ಎಮೋಷ್ನಲ್ ಪುಲ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಬೇರೆ ಯಾರ ಜೊತೆನಾದರೂ ಕ್ಲೋಸ್ ಆಗಿದ್ದೀರಾ ಅನ್ನೋ ಥಾಟ್ ಕೂಡ ಕೆಲವೊಂದು ಸಲ ಬರ್ತಾ ಇದೆ. ಅನ್ಕಂಫರ್ಟಬಲ್ ಫೀಲಿಂಗ್ ಕೊಡ್ತಾ ಇದೆ. ಅಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಇದೆ. ಆದರೆ ಹೊರಗಡೆ ಫುಲ್ ಕಾಮ್ ಆಗಿರೋ ರೀತಿ ಟ್ರೈ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೇನೂ ಆಗಿಲ್ಲ ಅನ್ನೋ ಹಾಗೆ ಕೇರ್ ಇಲ್ಲದೆ ಇರೋ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಟ್ರೂತ್ ಏನು ಅಂದರೆ, ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಮನಸ್ಸಿನ ಒಳಗಡೆ ತುಂಬ ಅಫೆಕ್ಟ್ ಮಾಡ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಪೀಸ್ ಕೊಡ್ತಾ ಇತ್ತು, ಅಡಿಕ್ಷನ್ ಕೂಡ ಆಗಿತ್ತು, ಕಂಫರ್ಟ್ ಕೂಡ ಕೊಡ್ತಾ ಇತ್ತು, ಎಮೋಷ್ನಲ್ ಒಂದು ಹೋಮ್ ರೀತಿ ಆಗಿತ್ತು. ಬಟ್ ಈಗ ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ಇರೋದ್ರಿಂದ ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತುಂಬ ಕಾಡ್ತಾ ಇದೆ. ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಹೋಲ್ಡಿಂಗ್ ಆನ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಎನರ್ಜಿ, ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಹೊರಗಡೆ ಯಾವುದೇ ರೀತಿ ಇರ್ಬೋದು, ಇವರು ಮನಸ್ಸಿನ ಒಳಗಡೆ ಇನ್ನೂ ನಿಮ್ಮಲ್ಲೇ ಎಮೋಷ್ನಲಿ ಸ್ಟಕ್ ಆಗಿದ್ದಾರೆ. ಈಗ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿರ್ಬೋದು, ಡಿಸ್ಟೆನ್ಸ್ ಬಂದಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಮಾತೇ ಆಗಲಿಲ್ಲ ಅಂದರೂ ಕೂಡ ಅವರ ಹಾರ್ಟ್ ಇನ್ನೂ ಕಂಪ್ಲೀಟ್ಲಿ ನಿಮ್ಮಿಂದ ದೂರ ಹೋಗಿಲ್ಲ. ಕೆಲವೊಮ್ಮೆ ಲೈಫ್ನಲ್ಲಿ ಕೆಲವರು ಬರ್ತಾರೆ, ಅವರನ್ನು ಫರ್ಗೆಟ್ ಮಾಡೋದು ಅಷ್ಟೊಂದು ಈಸಿ ಆಗೋದಿಲ್ಲ. ಯಾಕೆಂದರೆ ಅದು ಜಸ್ಟ್ ರಿಲೇಷನ್ಶಿಪ್ ಆಗಿರೋದಿಲ್ಲ, ಒಂದು ಎಮೋಷ್ನಲ್ ಕನೆಕ್ಷನ್, ಒಂದು ಎಮೋಷ್ನಲ್ ಬಾಂಡ್ ಆಗಿರುತ್ತೆ. ಹಾಗೆ ಇಲ್ಲಿ ಕೂಡ ಎನರ್ಜಿ ಇದೆ. ಅವರ ಮೈಂಡ್ ಪ್ರಾಕ್ಟಿಕಲ್ಲಿ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದೆ, ಬ್ಯುಸಿ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದೆ, ಬೇರೆ ವಿಷಯಗಳಲ್ಲಿ ಡಿಸ್ಟ್ರ್ಯಾಕ್ಟ್ ಆಗೋಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಹಾರ್ಟ್ ಮಾತ್ರ ಮತ್ತೆ ಮತ್ತೆ ನಿಮ್ಮ ನೆನಪಿನಲ್ಲೇ ಬಂದು ಸ್ಟಕ್ಕಾಗಿ ನಿಲ್ತಾ ಇದೆ. ಎಕ್ಸ್ಪೆಷಲಿ ಒಬ್ಬರೇ ಇದ್ದಾಗ ಎಮೋಷನ್ಸ್ ಜಾಸ್ತಿ ಆ್ಯಕ್ಟಿವ್ ಆಗ್ತಾ ಇದೆ. ತುಂಬ ಡೀಪ್ ಲೋನ್ಲಿನೆಸ್ ಎನರ್ಜಿ ಕೂಡ ಇದೆ. ನನ್ನ ಲೈಫ್ನಲ್ಲಿ ಏನೋ ಮಿಸ್ಸಿಂಗ್ ಇದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಜೊತೆ ಮತ್ತೆ ಮಾತು ಶುರು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ಇವರ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ದೊಡ್ಡ ದೊಡ್ಡ ಎಕ್ಸ್ಪ್ಲನೇಷನ್ ಕೊಡೋ ಎನರ್ಜಿ ಇಲ್ಲ ಈಗ ಅವರಿಗೆ. ಹೆವಿ ಆರ್ಗ್ಯುಮೆಂಟ್ಸ್ ಕೂಡ ಬೇಡ ಅಂತ ಅನ್ನಿಸ್ತಾ ಇದೆ. ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ, ಫೈಟ್ ಬೇಡ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಬೇಕಾಗಿರೋದು ತುಂಬ ಸಿಂಪಲ್ ಥಿಂಗ್, ಒಂದು ಕ್ಯೂಟ್ ಕಾನ್ವರ್ಜೇಷನ್, ಒಂದು ಸಾಫ್ಟ್ ರಿಪ್ಲೈ, ಅಥವಾ ಒಂದು ಸ್ಮಾಲ್ ಎಮೋಷ್ನಲ್ ಸಾರಿ ಅಷ್ಟೇ. ಅಷ್ಟು ಕನೆಕ್ಷನ್ ಸಿಕ್ಕಿದ್ರೆ ಸಾಕು ಅನ್ನೋ ಫೀಲಿಂಗ್ ಇದೆ. ಈ ಪರ್ಸನ್ ನಿಮ್ಮ ಜೊತೆ ಮತ್ತೆ ಎಮೋಷ್ನಲಿ ರೀಕನೆಕ್ಟ್ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅವರಿಗೆ. ಆದರೆ ಈಗೋ, ಫಿಯರ್, ಕನ್ಫ್ಯೂಷನ್ ಇವೆಲ್ಲ ಮಿಕ್ಸ್ ಆಗಿ ಅವರನ್ನು ಹೋಲ್ಡ್ ಮಾಡ್ತಾ ಇದೆ. ಕಾಂಟ್ಯಾಕ್ಟ್ ಮಾಡುವಂತಹ ಮನಸ್ಸು ಕೂಡ ಜಾಸ್ತಿ ಇದೆ, ಆದರೆ ರಿಜೆಕ್ಷನ್, ಫಿಯರ್ ಕೂಡ ಈಕ್ವಲಿ ಸ್ಟ್ರಾಂಗ್ ಇದೆ. ಅವರು ರಿಪ್ಲೈ ಮಾಡ್ತಾರಾ, ನನ್ನ ಜೊತೆ ಮಾತಾಡೋ ಮೂಡ್ನಲ್ಲಿ ಇದ್ದಾರಾ, ನಾನು ಲೇಟ್ ಮಾಡಿಬಿಟ್ನಾ, ಈ ಥಾಟ್ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಆದರೆ ಮೂವ್ ಆನ್ ಕಂಪ್ಲೀಟ್ ಆಗಿ ಆಗಿಲ್ಲ. ಎಮೋಷ್ನಲಿ ಇನ್ನೂ ನಿಮ್ಮನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ. ಕಮಿಟ್ಮೆಂಟ್ ಫಿಯರ್, ಅದೇ ಪ್ರೀತಿ ನಿಜವಾಗಿದೆ. ಲಾಂಗ್ ಟರ್ಮ್ ಫಿಯರ್ ಎನರ್ಜಿ ಇದೆ.
ಈ ಎನರ್ಜಿ ತುಂಬ ಡೀಪ್ ಆಗಿದೆ. ಯಾಕೆಂದರೆ ಇಲ್ಲಿ ಲವ್ ಇಲ್ಲ ಅನ್ನೋ ಪ್ರಾಬ್ಲಮ್ ಅಲ್ಲ, ಫಿಯರ್ ಕಾಣಿಸ್ತಾ ಇದೆ. ಅವರೀಗ ಮನಸ್ಸಿನ ಒಳಗಡೆ ಸ್ಲೋಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ನಾನು ಮೆಂಟಲಿ ರೆಡಿ ಇರಲಿಲ್ಲ. ಅಂದರೆ ನಿಮ್ಮನ್ನು ಪ್ರೀತಿಸಿಲ್ಲ ಅಂತ ಅಲ್ಲ, ಆದರೆ ಸೀರಿಯಸ್ ರಿಲೇಷನ್ಶಿಪ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅವರು ವೀಕ್ ಆಗಿದ್ದರು. ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಬಂದಾಗ ಅವರು ವೀಕ್ ಆಗಿದ್ದರು. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ಬೋದು. ಸೊ ಈ ವಿಷಯಗಳು ಅವರಿಗೆ ಪ್ರೆಷರ್ ಆಗಿ ಫೀಲ್ ಆಗಿರಬಹುದು. ಕೆಲವರು ಲವ್ ಮಾಡೋದು ಈಸಿ ಅಂತ ಫೀಲ್ ಮಾಡ್ತಾರೆ, ಆದರೆ ರಿಲೇಷನ್ಶಿಪ್ ಕ್ಯಾರಿ ಮಾಡೋ ಮೆಚ್ಯೂರಿಟಿ ಲೇಟಾಗಿ ಬರುತ್ತೆ. ಹಾಗೆ ಈ ಎನರ್ಜಿ ಅವರಿಗೆ ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡೋದು ಇಷ್ಟ ಆಯಿತು, ನಿಮ್ಮ ಜೊತೆ ಸೆಟ್ಲ್ ಆಗುವ ಥಾಟ್ ಕೂಡ ಇತ್ತು, ಆದರೆ ಅದನ್ನು ರಿಯಾಲಿಟಿಗೆ ತರುವ ಕರೇಜ್ ಆಗಲಿ ಧೈರ್ಯ ಆಗಲಿ ಇರಲಿಲ್ಲ. ಕೆಲವೊಮ್ಮೆ ಅವರಿಗೆ ಅನಿಸಿರ್ಬೋದು, ನಾನು ರೆಸ್ಪಾನ್ಸಿಬಿಲಿಟಿಯನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗುತ್ತಾ, ಈ ರೀತಿ ಅವ್ರು ಥಿಂಕ್ ಮಾಡಿರ್ಬೋದು. ಸೊ ಇನ್ಸೆಕ್ಯೂರಿಟಿ ಕೂಡ ಅವರನ್ನು ಹಿಂದೆ ತಳ್ಳಿರ್ಬೋದು. ಹಾಗಾಗಿ ಅವರು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು, ಸೈಲೆನ್ಸ್ ಚೂಸ್ ಮಾಡಿರ್ಬೋದು, ಅಥವಾ ಎಮೋಷ್ನಲಿ ಅನ್ಅವೈಲಬಲ್ ಆಗಿ ಬಿಹೇವ್ ಮಾಡಿರ್ಬೋದು. ಬಟ್ ಈಗ ರಿಯಲೈಸೇಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನಾನು ತಪ್ಪು ಮಾಡಿದೆ, ನಾನು ದೂರ ಹೋದೆ, ನಾನು ಮೆಚ್ಯೂರಾಗಿ ಹ್ಯಾಂಡಲ್ ಮಾಡಲಿಲ್ಲ. ಈ ಥಾಟ್ ಈಗ ಅವರ ಹಾರ್ಟ್ಗೆ ತುಂಬ ಹೆವಿಯಾಗಿ ಬರ್ತಾ ಇದೆ. ಮೊದಲಿಗೆ ತಮ್ಮ ಆ್ಯಕ್ಷನ್ಸ್ ಜಸ್ಟಿಫೈ ಮಾಡ್ಕೊಳ್ತಾ ಇದ್ರು, ಅವರ ತಪ್ಪನ್ನು ಅವರು ಒಪ್ಕೊಳ್ತಾ ಇರಲಿಲ್ಲ. ಈಗ ಸ್ಲೋಲಿ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಹರ್ಟ್ ಆಗಿದ್ದು ಅವ್ರಿಗೀಗ ಅರ್ಥ ಆಗ್ತಾ ಇದೆ. ನಿಮಗೆ ಕ್ಲಾರಿಟಿ ಬೇಕಿತ್ತು, ಕನ್ಸಿಸ್ಟೆನ್ಸಿ ಬೇಕಿತ್ತು, ಸೆಕ್ಯೂರಿಟಿ ಬೇಕಿತ್ತು, ಆದರೆ ಅವರು ಆ ಟೈಮ್ನಲ್ಲಿ ಎಮೋಷ್ನಲಿ ಕನ್ಫ್ಯೂಸ್ಡ್ ಆಗಿದ್ದರು. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಈ ರಿಯಲೈಸೇಷನ್ ಫೇಕ್ ಅಲ್ಲ. ಅವರೀಗ ರಿಲೇಷನ್ಶಿಪ್ಪನ್ನು ಒಂದು ಚೈಲ್ಡಿಶ್ ಥರ ನೋಡ್ತಾ ಇಲ್ಲ, ಸ್ಲೋಲಿ ಮೆಚ್ಯೂರ್ ರೀತಿ ಆಗ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ, ನಿಮ್ಮ ಪೇಷನ್ಸ್, ನಿಮ್ಮ ಲವ್ ಇದೆಲ್ಲ ಈಗ ಅವರಿಗೆ ಇನ್ನಷ್ಟು ಕ್ಲಿಯರ್ಲಿ ಅರ್ಥ ಆಗ್ತಾ ಇದೆ. ಆದರೆ ಈ ರಿಯಲೈಸೇಷನ್ ಬಂದಮೇಲೆ ರಿಗ್ರೆಟ್ ಕೂಡ ಜಾಸ್ತಿ ಆಗ್ತಾ ಇದೆ. ನಾನು ಮೊದಲೇ ರೆಡಿ ಆಗಿದ್ದರೆ ಸಿಚುವೇಶನ್ ಬೇರೆ ಇರ್ತಾ ಇತ್ತು, ನಾನು ಭಯ ಪಡದೇ ಇದ್ದಿದ್ದರೆ, ನಾನು ಈಗೋ ತೋರಿಸ್ದೇ ಇದ್ದಿದ್ದರೆ ಅವರನ್ನು ಕಳ್ಕೊಳ್ತಾ ಇರಲಿಲ್ಲ. ಈ ತರಹದ ಥಾಟ್ಸ್ ಕೂಡ ಈಗ ಅವರನ್ನು ಎಮೋಷ್ನಲಿ ಅಫೆಕ್ಟ್ ಮಾಡ್ತಾ ಇದೆ. ಹರ್ಟ್, ಈಗೋ ಎನರ್ಜಿ, ಎಮೋಷ್ನಲ್ ಟ್ರಿಗರ್ ಆಗುವ ಎನರ್ಜಿ, ನಿಮ್ಮ ಮಾತು ಇನ್ನೂ ಅವರ ಮನಸ್ಸಿನಲ್ಲಿ ಕೂತಿದೆ ಅನ್ನೋ ಎನರ್ಜಿ. ನೀವು ಯಾವಾಗಲಾದರೂ ಅಥವಾ ಹಿಂದೆ ಕೋಪದಲ್ಲಿ ಹೇಳಿದ ಒಂದು ಮಾತಾಗಿರ್ಬೋದು, ನಿಮ್ಮ ಒಂದು ಬಿಹೇವಿಯರ್ ಆಗಿರ್ಬೋದು, ಅಥವಾ ನೀವು ಏನಾದರೂ ಬಗ್ಗೆ ಈ ವ್ಯಕ್ತಿಗೆ ಸ್ಟ್ರಾಂಗ್ ಆಗಿ ಏನಾದರೂ ಹೇಳಿರ್ಬೋದು, ಅಥವಾ ನೀವು ನನ್ನ ಜೊತೆ ನಿಲ್ಲೋದಿಲ್ಲ ಅನ್ನೋ ಫೀಲಿಂಗನ್ನು ಈ ವ್ಯಕ್ತಿಗೆ ಕೊಟ್ಟಿರ್ಬೋದು. ಅಂದರೆ ಎಲ್ಲ ಟೈಮ್ನಲ್ಲೂ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದಿರೋ, ಎಷ್ಟು ಟೈಮ್ ಕೊಟ್ಟಿದ್ದೀರೋ ಆ ರೀತಿ ಆ ವ್ಯಕ್ತಿ ಕೊಟ್ಟಿಲ್ಲ ಅಂತ ನೀವು ಇವ್ರಿಗೆ ಹೇಳಿರ್ಬೋದು. ಸೊ ಅದು ಈ ವ್ಯಕ್ತಿಯ ಮನಸ್ಸಿನಲ್ಲಿ ಇನ್ನೂ ಕಂಪ್ಲೀಟಾಗಿ ಹೋಗಿಲ್ಲ. ಕೆಲವೊಮ್ಮೆ ನಾವು ಹೇಳುವ ಮಾತು ಆ ಕ್ಷಣದಲ್ಲಿ ಸಿಂಪಲ್ ಆಗಿ ಕಾಣ್ಬೋದು, ಆದರೆ ಅದನ್ನು ಕೇಳಿದ ವ್ಯಕ್ತಿಯ ಹಾರ್ಟ್ಗೆ ಅದು ತುಂಬ ಡೀಪಾಗಿ ಹೊಕ್ಕಿರುತ್ತೆ. ಹಾಗೆ ಇದೆ ಎನರ್ಜಿ. ಹೊರಗಡೆ ನೋಡಿದ್ರೆ ಅವರು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಬೋದು, ನನಗೇನು ಅಫೆಕ್ಟ್ ಆಗಿಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡಬಹುದು, ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಕೆಲವು ಮಾತುಗಳು ಇನ್ನೂ ರಿಪೀಟ್ ಆಗ್ತಾ ಇದೆ. ಎಕ್ಸ್ಪೆಷಲಿ ಒಬ್ಬರೇ ಇದ್ದಾಗ ನೀವು ಹೇಳಿದ ಸೆಂಟೆನ್ಸ್, ನಿಮ್ಮ ಟೋನ್, ನಿಮ್ಮ ಡಿಸಪಾಯಿಂಟ್ಮೆಂಟ್ ಇವೆಲ್ಲ ಅವ್ರಿಗೆ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಕೆಲವೊಮ್ಮೆ ಅವ್ರಿಗೆ ಅನ್ನಿಸ್ತಾ ಇದೆ, ಇವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಬಟ್ ಅದೇ ಸಮಯದಲ್ಲಿ ಇನ್ನೊಂದು ವಾಯ್ಸ್ ಮನಸ್ಸಿನ ಒಳಗಡೆಯಿಂದ ಬರ್ತಾ ಇದೆ, ಆದರೆ ನಾನು ಕೂಡ ತಪ್ಪು ಮಾಡಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಇಲ್ಲಿ ಈಗೋ ಮತ್ತು ಹಾರ್ಟ್ ಎರಡೂ ಫೈಟ್ ಮಾಡ್ತಾ ಇರುವ ಎನರ್ಜಿ. ಒಂದು ಕಡೆ ಈಗೋ ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದೆ, ಎಲ್ಲ ಅವರ ತಪ್ಪು, ಅವರು ಕೂಡ ನನ್ನನ್ನು ಹರ್ಟ್ ಮಾಡಿದ್ರು, ಅವರು ಕೂಡ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಿಮ್ಮ ಬಗ್ಗೆ ಅಂದ್ಕೊಳ್ತಾ ಇದ್ದಾರೆ. ಆದರೆ ಹಾರ್ಟ್ ಅಷ್ಟು ಈಸಿಯಾಗಿ ಬ್ಲೇಮ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನು. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ನಿಮ್ಮ ನೋವಿಗೆ ಒಂದು ರೀಸನ್ ಇತ್ತು. ಸೊ ಇವರದು ತಪ್ಪು ಅಂತ ಅವ್ರಿಗೆ ಅವರ ಹಾರ್ಟ್ ಹೇಳ್ತಾ ಇದೆ. ಅವರು ಒಬ್ಬರೇ ಇದ್ದಾಗ ಆ್ಯಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದಿತ್ತು, ನಾನು ಆ ಟೈಮ್ನಲ್ಲಿ ಕಾಮಾಗಿ ಮಾತಾಡಿದರೆ ಸಿಚುವೇಶನ್ ಚೇಂಜ್ ಆಗ್ತಾ ಇತ್ತು, ನಾನು ಅವರ ಫೀಲಿಂಗ್ಸನ್ನು ಇಗ್ನೋರ್ ಮಾಡಲಿಲ್ಲ ಅಂದರೆ ಇವತ್ತು ಇಷ್ಟು ಡಿಸ್ಟೆನ್ಸ್ ಬರ್ತಾ ಇರಲಿಲ್ಲ. ಈ ತರಹದ ರಿಯಲೈಸೇಷನ್ ಈಗ ಅವರನ್ನು ಮೆಂಟಲಿ ಡಿಸ್ಟರ್ಬ್ ಮಾಡ್ತಾ ಇದೆ. ಮೊದಲಿಗೆ ಅವರು ಫುಲ್ ಬ್ಲೇಮ್ ನಿಮ್ಮ ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ರು, ಈಗ ಸ್ಲೋಲಿ ಅವರ ಮಿಸ್ಟೇಕ್ಸ್ ಕೂಡ ಅವರಿಗೆ ಕಾಣಿಸ್ಕೊಳ್ತಾ ಇದೆ. ಇದು ಅವರಿಗೆ ಈಸಿ ಆಗ್ತಾ ಇಲ್ಲ, ಯಾಕೆಂದರೆ ಅವರ ತಪ್ಪು ಅಕ್ಸೆಪ್ಟ್ ಮಾಡೋದು ಕೆಲವರಿಗೆ ತುಂಬ ಹಾರ್ಡ್, ಎಕ್ಸ್ಪೆಷಲಿ ಈಗೋ ಹರ್ಟ್ ಆಗಿರುವಾಗ. ಆದರೆ ಇಲ್ಲಿ ಎನರ್ಜಿಯ ಪ್ರಕಾರ ಅವರು ಈಗ ಮನಸ್ಸಿನ ಒಳಗಡೆ ಎಮೋಷ್ನಲಿ ಅವೇಕನ್ ಆಗ್ತಾ ಇದ್ದಾರೆ. ನಿಮ್ಮ ಪೇನ್ ಕೂಡ ಅವರಿಗೆ ಫೀಲ್ ಆಗ್ತಾ ಇದೆ.
ನೀವು ಯಾಕೆ ರಿಯಾಕ್ಟ್ ಮಾಡಿದ್ರಿ, ಯಾಕೆ ದೂರ ಹೋದ್ರಿ, ಯಾಕೆ ಹರ್ಟ್ ಆಗಿದ್ರಿ, ಅದನ್ನು ಈಗ ಸ್ಲೋಲಿ ಅಂಡರ್ಸ್ಟ್ಯಾಂಡ್ ಮಾಡುವ ಸ್ಟೇಜ್ಗೆ ಬಂದಿದ್ದಾರೆ. ಬ್ರೋಕನ್ ಡ್ರೀಮ್ಸ್ ಎನರ್ಜಿ, ಡಿಸಪಾಯಿಂಟ್ಮೆಂಟ್ ಎನರ್ಜಿ, ಹೋಪ್ಲೆಸ್ ಫೀಲಿಂಗ್ ಎನರ್ಜಿ. ಈ ರಿಲೇಷನ್ಶಿಪ್ ಬಗ್ಗೆ ಅವರು ತುಂಬ ಡ್ರೀಮ್ಸ್ ಕಟ್ಕೊಂಡಿರ್ಬೋದು. ನೀವಿಬ್ಬರು ಕೂಡ ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡಿರ್ಬೋದು, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವಂಥ ರೀತಿ ಥಿಂಕ್ ಮಾಡಿರ್ಬೋದು, ಪೀಸ್ಫುಲ್ ಮೂಮೆಂಟ್ಸನ್ನು ಥಿಂಕ್ ಮಾಡಿರ್ಬೋದು, ಒಂದು ಹ್ಯಾಪಿ ಟುಗೆದರ್ ಲೈಫನ್ನು ಅವರು ಥಿಂಕ್ ಮಾಡಿರ್ಬೋದು. ಇವೆಲ್ಲ ಅವರ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಪಿಕ್ಚರ್ ಆಗಿ ಬಿಲ್ಡ್ ಆಗಿರ್ಬೋದು ಪಾಸ್ಟಲ್ಲಿ. ಆದರೆ ಸಿಚುವೇಶನ್ ಅನ್ನೋದು ಚೇಂಜ್ ಆದಮೇಲೆ ಅವರಿಗೆ ಆ ಡ್ರೀಮ್ಸ್ ಕೈ ಜಾರಿ ಹೋಗ್ತಾ ಇದೆಯೇನೋ ಅನ್ನೋ ಭಯ ಬರ್ತಾ ಇದೆ. ಕೆಲವೊಮ್ಮೆ ಎಕ್ಸ್ಪೆಷಲಿ ಅವರು ಒಬ್ಬರೇ ಇದ್ದಾಗ ತುಂಬ ಎಂಟಿ ಫೀಲಿಂಗ್ ಬರ್ತಾ ಇದೆ. ನಾವು ಇಮ್ಯಾಜಿನ್ ಮಾಡಿದ್ದೆಲ್ಲ ಈಗ ನಿಜವಾಗುತ್ತಾ ಇಲ್ವಾ ಅನ್ನೋ ಡೌಟ್ ಕೂಡ ಕಾಡ್ತಾ ಇದೆ. ಅವರು ನಿಮ್ಮ ಜೊತೆ ಇದ್ದ ಏನು ಪೀಸ್ಫುಲ್ ಮೂಮೆಂಟನ್ನು ಕಳೆದಿದ್ರೋ ಅಥವಾ ಪೀಸ್ಫುಲ್ ಮೂಮೆಂಟನ್ನು ಅವರು ಮರೆಯೋದಕ್ಕೆ ಆಗ್ತಾ ಇಲ್ಲ. ಅವ್ರು ನಿಮ್ಮ ಜೊತೆ ಇದ್ದ ಆ ಮೂಮೆಂಟ್ಸ್ಗಳನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ. ಸೇಮ್ ಟೈಮ್ನಲ್ಲಿ ಹೋಪ್ ಹಿಡ್ಕೊಂಡಿರೋದು ಕೂಡ ಅವರಿಗೆ ಪೇನ್ಫುಲ್ ಆಗ್ತಾ ಇದೆ. ಹೊರಗಡೆ ಅವರು ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇದ್ರು ಕೂಡ ಮನಸ್ಸಿನ ಒಳಗಡೆ ಎಲ್ಲಿ ನಿಮ್ಮನ್ನು ಕಳ್ಕೊಳ್ತಾರೋ ಅನ್ನೋ ಫಿಯರ್ ಓಡ್ತಾ ಇದೆ. ನಿಮ್ಮ ಜೊತೆ ಆ ಮೆಮೊರೀಸ್ ಏನಿತ್ತು ಸ್ವೀಟ್ ಪೇನ್ ಥರ ಫೀಲ್ ಆಗ್ತಾ ಇದೆ. ಒಂದು ಸಲ ಹ್ಯಾಪಿ ಮಾಡ್ತಾ ಇದೆ, ಮತ್ತೊಂದು ಸಲ ಅದೇ ಮೆಮೊರೀಸ್ ಹಾರ್ಟ್ಗೆ ಹೆವಿ ಮಾಡ್ತಾ ಇದೆ. ಅವರೀಗ ಮೆಂಟಲಿ ತುಂಬ ಟಯರ್ಡ್ ಆಗಿರುವ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಹಾರ್ಟ್ ಹೇಳ್ತಾ ಇದೆ ಮತ್ತು ಈ ರಿಲೇಷನ್ಶಿಪ್ ಇನ್ನೂ ಮುಗ್ದಿಲ್ಲ, ಒಂದು ಸಲ ಮಾತಾಡಿದ್ರೆ ಮೇ ಬಿ ಎವ್ರಿಥಿಂಗ್ ಚೇಂಜ್ ಆಗಬಹುದು. ಆದರೆ ಇನ್ನೊಂದು ಕಡೆ ಮೈಂಡ್ ಟಯರ್ಡ್ ಆಗಿಬಿಟ್ಟಿದೆ. ಅದು ಹೇಳ್ತಾ ಇದೆ ಬಿಟ್ಬಿಡು, ಮತ್ತೆ ಹರ್ಟ್ ಆಗಬೇಡ, ಇಷ್ಟು ಪೇನ್ ಆದಮೇಲೆ ಮತ್ತೆ ಸೇಮ್ ಥಿಂಗ್ ರಿಪೀಟ್ ಆದರೆ. ಈ ಇನ್ನರ್ ಕಾನ್ಫ್ಲಿಕ್ಟ್ ಏನಿದೆ ಈಗ ತುಂಬ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಅವರಿಗೆ ಡಿಸಿಷನ್ ತಗೊಳ್ಳೋದು ಈಸಿ ಆಗ್ತಾ ಇಲ್ಲ. ಕಾಂಟ್ಯಾಕ್ಟ್ ಮಾಡಬೇಕಾ, ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಟ್ರೈ ಮಾಡಬೇಕಾ, ಇಲ್ಲ ಮತ್ತು ರಿಲೇಷನ್ಶಿಪ್ ಸೇವ್ ಮಾಡೋದಕ್ಕೆ ಫೈಟ್ ಮಾಡಬೇಕಾ. ಈ ಕನ್ಫ್ಯೂಷನ್ ಎನರ್ಜಿ ಅವರ ಮೈಂಡ್ನಲ್ಲಿ ಫುಲ್ಲಾಗಿ ಆ್ಯಕ್ಟಿವ್ ಇದೆ. ಕೆಲವೊಮ್ಮೆ ಹೋಪ್ ಬರುತ್ತೆ, ಕೆಲವೊಮ್ಮೆ ಹೋಪ್ಲೆಸ್ ಫೀಲಿಂಗ್ ಆಗ್ತಾ ಹೋಗುತ್ತೆ. ಹೋಪನ್ನು ಬಿಟ್ಬಿಡ್ತಾ ಇದ್ದಾರೆ. ಆದರೆ ಒನ್ ಥಿಂಗ್ ಕ್ಲಿಯರ್, ನಿಮ್ಮ ಜೊತೆ ಇಮ್ಯಾಜಿನ್ ಮಾಡಿದ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಅದನ್ನು ಅವರಿಗೆ ಬಿಡೋದಕ್ಕೆ ಆಗ್ತಾ ಇಲ್ಲ. ಆ ಡ್ರೀಮ್ಸ್ ಇನ್ನೂ ಅವರ ಹಾರ್ಟ್ನಲ್ಲಿದೆ. ಆದರೆ ಅವು ರಿಯಾಲಿಟಿ ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಅವರಿಗೆ ತುಂಬ ನೋವು ಕೊಡ್ತಾ ಇದೆ. ಆ ಎನರ್ಜಿ ಇದೆ. ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರುವಂತಹ ಎನರ್ಜಿ, ಎಮೋಷ್ನಲ್ ರಿಯಲೈಸೇಷನ್ ಎನರ್ಜಿ, ರಿಗ್ರೆಟ್ ಎನರ್ಜಿ. ಈಗ ಅವರು ಮನಸ್ಸಾರೆ ಒಪ್ಕೊಳ್ತಾ ಇದ್ದಾರೆ ನನ್ನ ತಪ್ಪು ಕೂಡ ಇತ್ತು ಅಂತ. ಈ ವ್ಯಕ್ತಿ ನಿಮಗೆ ಕೆಲವು ಮಾತುಗಳನ್ನು ತುಂಬ ಹಿಂದೆ ಹೇಳಬೇಕು ಅಂತ ಅಂದ್ಕೊಂಡಿರ್ಬೋದು. ಆದರೆ ಅವರ ಈಗೋ, ಅವರ ಆ್ಯಂಗರ್ ಮತ್ತು ರಿಲೇಷನ್ಶಿಪ್ ಕಮಿಟ್ಮೆಂಟ್ ಬಗ್ಗೆ ಇದ್ದ ಫಿಯರ್ ಇದೆಲ್ಲ ಅವರನ್ನು ತಡೀತಾ ಬಂದಿದೆ. ಈಗ ಅವರು ಮನಸ್ಸಿನ ಒಳಗಡೆ ಒಪ್ಕೊಳ್ತಾ ಇದ್ದಾರೆ, ಆ ಟೈಮ್ನಲ್ಲಿ ನಾನು ರಿಲೇಷನ್ಶಿಪ್ಗೆ ಸರಿಯಾದ ಟೈಮ್ ಕೊಡಲಿಲ್ಲ, ರೆಸ್ಪಾನ್ಸಿಬಿಲಿಟಿಗೆ ರೆಡಿ ಇರಲಿಲ್ಲ, ಪ್ರೀತಿ ಕಡಿಮೆ ಇತ್ತು ಅನ್ನೋದಲ್ಲ. ಆದರೆ ರಿಲೇಷನ್ಶಿಪ್ ಅನ್ನೋದು ಕೇವಲ ಫೀಲಿಂಗ್ಸ್ ಅಲ್ಲ, ಅದರ ಜೊತೆ ರೆಸ್ಪಾನ್ಸಿಬಿಲಿಟಿ, ಕೇರ್, ಕನ್ಸಿಸ್ಟೆನ್ಸಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೂಡ ಬೇಕು ಅನ್ನೋದನ್ನು ಅವರು ಈಗ ಅರಿತುಕೊಂಡಿದ್ದಾರೆ. ಮೊದಲು ಅವರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಿಮಗೆ ಅವರ ಅವಶ್ಯಕತೆ ಹೆಚ್ಚು ಇದ್ದ ಟೈಮ್ನಲ್ಲಿ ಅವರು ಎಮೋಷ್ನಲಿ ನಿಮ್ಮಿಂದ ದೂರ ಆಗಿಬಿಟ್ರು. ಅವರಿಗೀಗ ರಿಯಲೈಸೇಷನ್ ಬರ್ತಾ ಇದೆ, ನಾನಾಗ ಮೆಚ್ಯೂರ್ ಆಗಿರಲಿಲ್ಲ, ಪಾಸ್ಟ್ನಲ್ಲಿ ಏನೇ ತಪ್ಪುಗಳಾಗಿದ್ರೂ ಕೂಡ ಅದರಲ್ಲಿ ನನ್ನ ತಪ್ಪು ಕೂಡ ಇದೆ ಅನ್ನೋದನ್ನು ಈಗ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅವರೀಗ ಒಂದು ನೋವಿನ ಟ್ರುತ್ ಫೇಸ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಇರೋದೇ ಇವರ ಬಿಗ್ಗೆಸ್ಟ್ ಪನಿಷ್ಮೆಂಟ್ ಆಗಿಬಿಟ್ಟಿದೆ. ಹೊರಗಡೆ ಅವರು ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ನಾನು ಫೈನ್ ಅಂತ ಹೇಳ್ತಾ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ಬ್ರೋಕನ್ ಫೀಲಿಂಗ್ ಕ್ಯಾರಿ ಮಾಡ್ತಾ ಇದ್ದಾರೆ. ಡೀಪ್ ಲವ್ ಎನರ್ಜಿ, ಸೋಲ್ ಕನೆಕ್ಷನ್ ಎನರ್ಜಿ, ಎಮೋಷ್ನಲ್ ಡಿಪೆಂಡೆನ್ಸಿ ಎನರ್ಜಿ. ನೀವಿಲ್ಲದೆ ಅವರ ಹ್ಯಾಪಿನೆಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋ ಎನರ್ಜಿ. ಈ ವ್ಯಕ್ತಿಗೆ ಒಂದು ವಿಚಾರ ತುಂಬ ಕ್ಲಿಯರ್ ಆಗಿದೆ, ಅಂದರೆ ಯಾರೇ ಇದ್ದರೂ ಕೂಡ ನಿಮ್ಮ ಸ್ಥಾನ ಯಾರೂ ತುಂಬೋದಕ್ಕೆ ಆಗೋದಿಲ್ಲ. ನಿಮ್ಮ ಪ್ರೆಸೆನ್ಸ್, ನಿಮ್ಮ ಎನರ್ಜಿ, ನಿಮ್ಮ ಕೇರ್ ಇದೆಲ್ಲ ಅವರಿಗೆ ಒಂದು ಸೇಫ್ ಪ್ಲೇಸ್ ಆಗಿತ್ತು. ಅವರಿಗೆ ನಿಮ್ಮ ಹತ್ರ ಇರುವ ಅಟ್ರಾಕ್ಷನ್ ಈಗ ಸಾಮಾನ್ಯ ಫೀಲಿಂಗ್ಸ್ ಮೀರಿದೆ. ಅದು ಒಂದು ಡೀಪ್ ಎಮೋಷ್ನಲ್ ಪುಲ್ ಆಗಿದೆ. ನಾನು ನಿಜವಾಗ್ಲೂ ಪೀಸ್ಫುಲ್ ಆಗಿರುವ ಜಾಗ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿದಾಗ, ನಿಮ್ಮ ವಾಯ್ಸ್ ಕೇಳಿದಾಗ, ನಿಮ್ಮ ಜೊತೆ ಸಮಯ ಕಳಿಬೇಕಾದ್ರೆ ಅವ್ರಿಗೆ ತುಂಬ ಸೇಫ್, ಸೆಕ್ಯೂರ್ ಫೀಲಿಂಗ್ ಬರ್ತಾ ಇತ್ತು. ಈ ಡಿಸ್ಟೆನ್ಸ್ ಈಗ ಅವರಿಗೆ ಮೆಂಟಲಿ ತುಂಬ ಹೆವಿ ಆಗ್ತಾ ಇದೆ. ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟು ಈಸಿ ಆಗ್ತಾ ಇಲ್ಲ. ಅವರ ಮನಸ್ಸಿನಲ್ಲಿ ಈಗ ಒಂದು ಸ್ಟ್ರಾಂಗ್ ಡಿಸೈರ್ ಇದೆ, ನಮ್ಮ ನಡುವೆ ಮತ್ತೆ ಹಳೆಯ ಬಾಂಡಿಂಗ್ ಬರಬೇಕು. ಮೊದಲಿನ ಫ್ರೆಂಡ್ಶಿಪ್ ಆಗಿರ್ಬೋದು, ಆ ಫನ್ ಟಾಕ್ಸ್ ಆಗಿರ್ಬೋದು,
ಅಥವಾ ಆ ಒಂದು ಟೈಮ್ ಸ್ಪೆಂಡ್ ಮಾಡಿರೋದಾಗಿರ್ಬೋದು, ಆ ಕಂಫರ್ಟ್ ಆಗಿರ್ಬೋದು, ಅದೆಲ್ಲವೂ ಮತ್ತೆ ನಿಮ್ಮ ಲೈಫ್ನಲ್ಲಿ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ಎನರ್ಜಿ, ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ಲಾಂಗ್ ಟರ್ಮ್ ಬಗ್ಗೆ ಭಯ ಇದ್ದ ವ್ಯಕ್ತಿ ಈಗ ಸ್ಲೋಲಿ ಮೆಚ್ಯೂರ್ ಆಗ್ತಾ ಇದ್ದಾರೆ. ರಿಲೇಷನ್ಶಿಪ್ಪನ್ನು ಲೈಟ್ಲಿ ನೋಡ್ತಾ ಇಲ್ಲ. ಅವರಿಗೀಗ ರಿಯಲೈಸೇಷನ್ ಬಂದಿದೆ. ಟ್ರೂ ಲವ್ ಅಂದರೆ ಕೇವಲ ಅಟ್ರ್ಯಾಕ್ಷನ್ ಮಾತ್ರ ಅಲ್ಲ, ಒಬ್ಬರ ಜೊತೆ ಎಲ್ಲ ಫೇಸ್ಗಳಲ್ಲೂ ನಿಲ್ಲೋದು ಅಂತ ಅರ್ಥ ಆಗ್ತಾ ಇದೆ. ಅವರೀಗ ಮನಸ್ಸಿನ ಒಳಗಡೆ ಕೇಳ್ಕೊಳ್ತಾ ಇದ್ದಾರೆ, ನನ್ನ ಪಾಸ್ಟ್ ಮಿಸ್ಟೇಕ್ಗೆ ಅವ್ರು ನನ್ನನ್ನು ಕ್ಷಮಿಸ್ತಾರಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಮಾತಾಡೋದಕ್ಕೆ ಶುರು ಮಾಡ್ತೀವ. ಅವ್ರಿಗೀಗ ಕ್ಲಾರಿಟಿ ಬೇಕಾಗಿದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಮೈಂಡ್ ಗೇಮ್ಸ್ ಅಲ್ಲ, ಒಂದು ಹಾನೆಸ್ಟ್ ಕಾನ್ವರ್ಜೇಷನ್ ಬೇಕಾಗಿದೆ. ಅವರ ಹಾರ್ಟ್ನಲ್ಲಿ ಈಗ ಒಂದು ಮಾತ್ರ ರಿಪೀಟ್ ಆಗ್ತಾ ಇದೆ, ನನ್ನ ಲೈಫ್ನಲ್ಲಿ ತುಂಬ ಸೇಫೆಸ್ಟ್ ಪ್ಲೇಸ್ ನೀವು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಇದೆ. ಅಟ್ರ್ಯಾಕ್ಷನ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಇದೆ. ನಿಮ್ಮ ಬಗ್ಗೆ ಅಟ್ರ್ಯಾಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಮಾತು ಕೇಳಬೇಕು, ನಿಮ್ಮ ವಾಯ್ಸ್ ಕೇಳಬೇಕು. ಅದೇ ರೀತಿ ನಿಮ್ಮ ಬಗ್ಗೆ ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ಹ್ಯಾಂಡ್ಸಮ್ ಆಗಿರ್ಬೋದು, ಅಥವಾ ನೀವು ತುಂಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಆಗಿರ್ಬೋದು. ತುಂಬ ಅಟ್ರ್ಯಾಕ್ಟೆಡ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ತುಂಬ ಜಾಸ್ತಿ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಒಳ್ಳೆಯ ವಿಶಸ್ ನೆರವೇರಲಿ ಅಂತ ಬ್ಲೆಸ್ ಮಾಡ್ತಾ, ಯಾವುದು ಪ್ಯೂರ್ ಆಗಿದೆಯೋ, ಯಾವುದು ನಿಜವಾದ ಕನೆಕ್ಷನ್ ಆಗಿದೆಯೋ ಅದು ಸರಿಯಾದ ಸಮಯಕ್ಕೆ ನಿಮ್ಮ ಲೈಫ್ನಲ್ಲಿ ಸೆಟ್ಲ್ ಆಗೇ ಆಗುತ್ತೆ. ನಿಮ್ಮ ಮನಸ್ಸನ್ನು ಅನ್ನೆಸೆಸರಿ ಫಿಯರ್ಗಳಿಂದ ತುಂಬಿಸ್ಕೊಳ್ಬೇಡಿ. ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಮತ್ತೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಲವ್ಗೆ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.